ಸೊ ಇದೆಲ್ಲ ಒಂದ್ ಕಡೆ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ರಾಜ್ಯದಲ್ಲಿ ರೆಸಾರ್ಟ್ ರಾಜಕಾರಣ ಮತ್ತೆ ಶುರುವಾಗ್ತಾ ಇದೆ. ಪರಿಷತ್ ಚುನಾವಣೆ ಕಾರಣ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಭೀತಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಯಾವುದು? ವಂಡರ್ಲಾ ರೆಸಾರ್ಟ್ಗೆ 140 ರೂಮ್ಗಳು ಈಗ ಆಲ್ರೆಡಿ ಬುಕ್ಕಿಂಗ್ ಆಗಿದೆ. ಇವತ್ತು ಹಾಗೆ ನಾಳೆ ರೆಸಾರ್ಟ್ ನಲ್ಲೇ ತಂಗಲಿದ್ದಾರೆ ಶಾಸಕರುಗಳು. ಜೂನ್ 18ನೇ ತಾರೀಕು ಏನ್ ಎಲೆಕ್ಷನ್ ಇದೆಯಲ್ಲ ಅದಕ್ಕೆ ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತದಾನ ಮಾಡ್ತಾರೆ. ಯಾಕೆ ರೆಸಾರ್ಟ್ ರಾಜಕಾರಣ ಮಾಡ್ಬೇಕಂತ ಅನಿವಾರ್ಯತೆ ಯಾಕೆ ಬಂತು ಕಾಂಗ್ರೆಸ್ಗೆ? ಮೂಲದ ಮಾಹಿತಿ ಪ್ರಕಾರವಾಗಿ ಏನು ಅಂತಂದ್ರೆ ಕಾಂಗ್ರೆಸ್ನ 14 ಶಾಸಕರುಗಳು ಜೆಡಿಎಸ್ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಶಂಕೆ. ಮತ್ತೆ 3 ಪಕ್ಷೇತರ ಶಾಸಕರುಗಳು ಕೂಡ ಕುಮಾರಸ್ವಾಮಿ ಅವರ ಸಂಪರ್ಕದಲ್ಲಿದ್ದಾರೆ ಅಂತ ಗುಮಾನಿ ಅಂತೆ. ಹೀಗಾಗಿ ಶಾಸಕರುಗಳನ್ನ ಹಿಡಿದಿಟ್ಕೊಳ್ಳೋಕೆ ಕಾಂಗ್ರೆಸ್ ಹೀಗೆ ಕಸರತ್ತನ್ನ ಮಾಡ್ತಾ ಇದೆ. ಒಂದೇ ಒಂದು ಮತವೂ ಕೂಡ ತಪ್ಪಾಗಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ವಹಿಸೋದಕ್ಕೆ ಈಗ ಅವರಿಗೆ ಟ್ರೈನಿಂಗ್ ಕೊಡೋ ಕೆಲಸನೂ ಆಗಿದೆ. ಅಡ್ಡ ಮತದಾನ, ಮತಗಳ ಹಸಿಂದು ಇದನ್ನೆಲ್ಲ ತಪ್ಪಿಸೋದಕ್ಕೆ. ಇದೆಲ್ಲದರ ನಡುವೆ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿದ್ದಾರೆ. ಕಾವೇರಿ ನಿವಾಸಕ್ಕೆ ಹೋಗಿ ಭೇಟಿಯಾಗಿದ್ದಾರೆ. ಸಂಜೆ ಬಿಡದಿ ರೆಸಾರ್ಟ್ನಲ್ಲೇ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ. ಸಿಎಲ್ಪಿ ಮೀಟಿಂಗ್ ಇವತ್ತು ಸಂಜೆನೆ ಆಗುತ್ತೆ ರೆಸಾರ್ಟ್ನಲ್ಲೇ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಸಂಖ್ಯಾಬಲದ ಪ್ರಕಾರವಾಗಿ 4 ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋಕೆ ಅವಕಾಶ ಇದೆ. ಬಟ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಿನಯ್ ಕಾರ್ತಿಕ್ ಅವರನ್ನ 5ನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಇಲ್ಲಿ ಕಣಕ್ಕಿಳಿಸಿರುವಂತ ಕಾರಣಕ್ಕಾಗಿನೇ ಅಡ್ಡ ಮತದಾನ ಮತ್ತೊಂದು ಇದೆಲ್ಲವೂ ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಶುರುವಾಗುವಂಥ ರೀತಿಯಾದಂಥ ಭಯ ಆಯಾ ಪಕ್ಷಗಳಿಗೆ ಕಾಡ್ತಾ ಇದೆ. ಹೇಳಿ ಕೇಳಿ ವಂಡರ್ಲಾ ನಾಳೆ ವಾಟರ್ ಗೇಮ್ಸ್ ಎಲ್ಲ ಆಡಿ ನಾಡ್ದು ಬಹುಶಃ ಬರ್ತಾರೆ ಮತದಾನ ಹಾಕಕ್ಕೆ ಅಂತ ಅನಿಸುತ್ತೆ. ಬಟ್ ಆ ಗ್ಯಾಪ್ನಲ್ಲಿ ಇನ್ನೇನೇನು ಹೈಡ್ರಾಮಗಳಾಗುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ಅವರನ್ನ JDS ಅವ್ರು ಎತ್ಕೊಂಡು ಹೋಗ್ತಾರೋ ಅಥವಾ JDSನವರೇ ಏನಾದರೂ ಕಾಂಗ್ರೆಸ್ ಅವ್ರ ಸಂಪರ್ಕದಲ್ಲಿದ್ದಾರೋ ಅದಕ್ಕೆಲ್ಲ ನಾಡ್ದು ಉತ್ತರ ಸಿಗುತ್ತೆ. ಪ್ರಸನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ, ಈಗ ರೆಸಾರ್ಟ್ ರಾಜಕಾರಣ ಇವತ್ತಿಂದ ಮತ್ತೆ ಶುರು ಆಗ್ತಾ ಇದೆ. ಹಾಗಾದ್ರೆ ಈ ತಂತ್ರಗಾರಿಕೆ ಯಾವ್ಯಾವ ರೀತಿಯಾಗಿ ನಡೀತಾ ಇದೆ ಪ್ರಸನ್ನ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಮಾಲ್ತೇಶ್, ಜೂನ್ 18ನೇ ತಾರೀಕು ಅಂದ್ರೆ ನಾಡಿದ್ದು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ, ವಿನಯ್ ಕಾರ್ತಿಕ್ ಅವ್ರನ್ನ. ಅವರು ಗೆಲ್ಲೋದಕ್ಕೆ ಬೇಕಾದಷ್ಟು ಮತಗಳು ಇದೀಗ ಕಾಂಗ್ರೆಸ್ ಕೈಯಲ್ಲಿ ಇಲ್ಲ. ಹಾಗಂತ JDS ಕೂಡ ತನ್ನ ಕ್ಯಾಂಡಿಡೇಟ್ ಅನ್ನು ಹಾಕಿದೆ. JDSನ ಕೈಯಲ್ಲೂ ಕೂಡ ಅದಕ್ಕೆ ಗೆಲ್ಲೋದಕ್ಕೆ ಬೇಕಾದಷ್ಟು ನಂಬರ್ನ ಶಾಸಕರ ಸಂಖ್ಯೆ ಇಲ್ಲ. ಈ ಕಾರಣಕ್ಕೋಸ್ಕರ ಇದೀಗ 2 ಕಡೆಯಿಂದಲೂ ಕೂಡ ಶಾಸಕರನ್ನ ಸಂಪರ್ಕಿಸುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ. ಕಾಂಗ್ರೆಸ್ನ ಪಾಳೆಯ ಕೂಡ JDSನ ಅಸಮಾಧಾನಿತರನ್ನ ಸಂಪರ್ಕಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. JDS ಕುಮಾರಸ್ವಾಮಿ ಅವರು ಕೂಡ ತಮ್ಮ ಅಭ್ಯರ್ಥಿಯ ಗೆಲುವಿಗಾಗಿ ಕಾಂಗ್ರೆಸ್ನಲ್ಲಿ ಯಾರು ಸಿಟ್ಟಿಗೆದ್ದಿದ್ದಾರೆ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಥವಾ ತಮ್ಮನ್ನ ಬೆಂಬಲಿಸಬಹುದು ಅನ್ನುವಂಥ ನಿರೀಕ್ಷೆಗಳಿದ್ದಾವೆ, ಆ ಎಲ್ಲ ನಾಯಕರನ್ನ ಶಾಸಕರನ್ನ ಸಂಪರ್ಕಿಸುವಂತ ಕೆಲಸವನ್ನ ಸ್ವತಃ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ನಾಯಕರಿಗೆ ಇರುವಂತಹ ಗುಮಾನಿ. ಈ ಕಾರಣಕ್ಕೋಸ್ಕರ ಇವತ್ತು ಸಂಜೆ ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿಯೇ ಶಾಸಕಾಂಗ ಪಕ್ಷದ ಸಭೆಯನ್ನ ನಿಗದಿ ಮಾಡಲಾಗಿದೆ. ಸಂಜೆ 6 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಮುಗಿದ ಬಳಿಕ ಶಾಸಕರನ್ನ ಹೊರಗಡೆ ಬಿಡೋದಿಲ್ಲ. ಶಾಸಕರು ಅದೇ ರೆಸಾರ್ಟ್ನಲ್ಲೇ ಉಳ್ಕೊಳ್ತಾರೆ. ಇವತ್ತು ರಾತ್ರಿ, ನಾಳೆ ಮತ್ತು ನಾಡಿದ್ದು 3 ದಿನಗಳ ಕಾಲವೂ ಕೂಡ ವಂಡರ್ಲಾ ರೆಸಾರ್ಟ್ನಲ್ಲಿಯೇ ಕಾಂಗ್ರೆಸ್ನ ಶಾಸಕರು ವಾಸ್ತವ್ಯವನ್ನು ಹೂಡ್ತಾರೆ. 18ನೇ ತಾರೀಕು ಅಂದ್ರೆ ನಾಡಿದ್ದು ನೇರವಾಗಿ ವಿಧಾನಸೌಧಕ್ಕೆ ರೆಸಾರ್ಟ್ನಿಂದಲೇ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಈ ಮತದಾನದ ಪ್ರಕ್ರಿಯೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಡ್ಡ ಮತದಾನಗಳಾಗಬಾರ್ದು ಅನ್ನುವಂಥದ್ದು ಮೊದಲನೇ ಎಚ್ಚರಿಕೆ ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ. ವಿನಯ್ ಕಾರ್ತಿಕ್ ಹೇಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿರೋದ್ರಿಂದಾಗಿ ಅವರ ಗೆಲುವು ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಅಷ್ಟೇ ಮುಖ್ಯ. ಇದನ್ನು ಬಹಳ ವೈಯಕ್ತಿಕ ಪ್ರತಿಷ್ಠೆಯಾಗಿ ಇವರು ತೆಗೆದುಕೊಂಡಿದ್ದಾರೆ. ಜೊತೆಗೆ ತಮ್ಮ ಶಾಸಕರು ಒಗ್ಗೂಡಿ ಇರಬೇಕು, ಯಾವುದೇ ರೀತಿಯ ಒಂದೊಂದು ಮತವೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದಾಗಿ ಅಡ್ಡ ಮತದಾನ ಒಂದು ಕಡೆ ಆದರೆ ಕೆಲವೊಂದಿಷ್ಟು ಮತದಾನಗಳು ತಪ್ಪಾಗಿ ಅಸಿಂಧು ಆಗುವಂತಹ ಆತಂಕವೂ ಕೂಡ ಇರುತ್ತೆ. ಈ ರೀತಿಯ ತಪ್ಪುಗಳಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಶಾಸಕರಿಗೆ ಪ್ರತ್ಯೇಕವಾದಂಥ ತಂಡಗಳನ್ನ ಮಾಡಿ ಯಾವ ಶಾಸಕರು ಯಾರಿಗೆ ಮತದಾನವನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ತರಬೇತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಇದೇ ರೆಸಾರ್ಟ್ನಲ್ಲಿ ಮಾಡಲಾಗುತ್ತೆ. ವಂಡರ್ಲಾ ರೆಸಾರ್ಟ್ನಲ್ಲಿ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಅಟ್ಯಾಚ್ಡ್ ಆಗಿರುವಂಥ ರೂಮ್ಗಳನ್ನ ಸುಮಾರು 140 ರೂಮ್ಗಳನ್ನ ಬುಕ್ ಮಾಡಲಾಗಿದೆ. ಅಲ್ಲಿ ಶಾಸಕರು ಇವತ್ತು ನಾಳೆ ವಾಸ್ತವ್ಯವನ್ನು ಹೂಡ್ತಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ರೆಸಾರ್ಟ್ನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ಸಿದ್ದರಾಮಯ್ಯನವರು ಕೂಡ ಶಾಸಕಾಂಗ ಪಕ್ಷದ ಸಭೆಗೆ ಬರ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸಿ ತನ್ನ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನ ರೆಸಾರ್ಟ್ ಪಾಲಿಟಿಕ್ಸ್ನ ಮೂಲಕ ಕಾಂಗ್ರೆಸ್ ಮಾಡ್ತಾ ಇದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.